ಗುಬ್ಬಿ ತಾಲೂಕಿನ ಚೇಲೂರು ಹೋಬಳಿಯ ಅಂಕಸುಂದರ ಮತ್ತು ಚೇಲೂರು ಗ್ರಾಮಕ್ಕೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಕೆಟಿ ತಿಪ್ಪೇಸ್ವಾಮಿಯವರು ಗುಬ್ಬಿ ತಾಲೂಕಿನ ಕೆಲವು ಅಂಗನವಾಡಿ ಕೇಂದ್ರ, ಪ್ರೌಢಶಾಲೆ, ಪ್ರಾಥಮಿಕ ಪಾಠಶಾಲೆ, ಚೇಲೂರು ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಯೋಗದ ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಈ ದಿನ ಮೊದಲ ಗುಬ್ಬಿ ತಾಲೂಕಿಗೆ ನನ್ನ ಮೊದಲ ಭೇಟಿ ಇದು. ಈ ದಿನ ಅಂಕಸಂದ್ರ ಮಾರ್ಗವಾಗಿ ನಾನು ಚೇಳೂರು ಈ ಭಾಗದಲ್ಲಿ ಪ್ರವಾಸ ಮಾಡಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ 2016 ಅನುಷ್ಠಾನ ಮಾಡೋದರಲ್ಲಿ ಮತ್ತು ಮಕ್ಕಳ ಪರವಾದಂಥ ಕಾಯ್ದೆಗಳು ಮತ್ತು ಯೋಜನೆಗಳು, ಕಾರ್ಯಕ್ರಮಗಳನ್ನು ತಳಮಟ್ಟದಲ್ಲಿ ಹೇಗೆ ಅನುಷ್ಠಾನ ಮಾಡ್ತಾ ಇದ್ದಾರೆ ಅನ್ನೋದರ ಒಂದು ಪರಿಶೀಲನೆ ಮಾಡುವುದು ಈ ಭೇಟಿಯ ಉದ್ದೇಶ ಆಗಿತ್ತು. ಅಂಕಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಹಾಗೂ ಶಿಕ್ಷಣ ಕಾರ್ಯಪಡೆಯ ಸಭೆ ನಡೆಸಿ ದಾಖಲಾತಿಯನ್ನು ಪರಿಶೀಲಿಸಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಅಂಕಿ ಅಂಶಗಳನ್ನು ಸರಿಯಾಗಿ ನಿರ್ವಹಿಸದಿರುವುದು ಆಯೋಗದ ಗಮನಕ್ಕೆ ಬಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಂಕಸಂದ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ 7 ದಿನಗಳ ಕಾಲಾವಕಾಶ ನೀಡಿದ್ದೇನೆ. ಎಲ್ಲ ಕಮಿಟಿಗಳನ್ನು ನಿಯಮಾನುಸಾರವಾಗಿ ರಚನೆ ಮಾಡಿ ಆಯೋಗಕ್ಕೆ ವರದಿ ನೀಡಿ ಎಂದು ತಿಳಿಸಿದ್ದೇನೆ. ಒಂದು ವೇಳೆ 7 ದಿನಗಳಲ್ಲಿ ವರದಿ ನೀಡದಿದ್ದ ಪಕ್ಷದಲ್ಲಿ ಅಂತಹ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡುತ್ತೇವೆ ಎಂದು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಯ ಸದಸ್ಯರಾದ ಕೆಟಿ ತಿಪ್ಪೇಸ್ವಾಮಿಯವರು ತಿಳಿಸಿದ್ದಾರೆ. ಅನ್ನೋದರ ಒಂದು ಪರಿಶೀಲನೆ ಮಾಡುವುದು ಈ ಭೇಟಿಯ ಉದ್ದೇಶ ಆಗಿತ್ತು. ಈ ದಿನ ನಾನು ಕೆಲವು ಅಂಗನವಾಡಿ, ಒಂದು ಪ್ರೌಢಶಾಲೆ, ಒಂದು ಪ್ರಾಥಮಿಕ ಶಾಲೆ ಮತ್ತು ಒಂದು ಗ್ರಾಮ ಪಂಚಾಯಿತಿ ಹಾಗೂ ಚೇಳೂರಿನ ಪೊಲೀಸ್ ಠಾಣೆಗೆ ನಾನು ಇವತ್ತು ಭೇಟಿ ಮಾಡಿದೆ. ವಿಶೇಷವಾಗಿ ಅಂಗನವಾಡಿಗೆ ಭೇಟಿ ಮಾಡಿದ್ದ ಸಂದರ್ಭದಲ್ಲಿ ಅಲ್ಲಿನ ಸ್ವಚ್ಛತೆ ಇರ್ಬೋದು ಮತ್ತು ಅಲ್ಲಿ ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿರೋ ವಿಚಾರ ಇರ್ಬೋದು ಮತ್ತು ಕಟ್ಟಡದ ವಿಚಾರಗಳಿರ್ಬೋದು, ಫುಡ್ಡು ಮತ್ತು ಅಲ್ಲಿ ಕೊಡ್ತಿರೋ ಸೌಲಭ್ಯಗಳ ವಿತರಣೆ ವಿಷಯವನ್ನು ನಾನು ಭೇಟಿ ಮಾಡಿದೆ. ಆನಂತರ ಶೇಷನಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ವಿತೌಟ್ ಇನ್ಫಾರ್ಮೇಷನ್ ಅಲ್ಲಿಗೆ ಸರ್ಪ್ರೈಸ್ ವಿಸಿಟ್ ಕೂಡ ಮಾಡಿದೆ. ಅದಕ್ಕೆ ನಾನು TP ಇರಲಿಲ್ಲ ವಾಸ್ತವದಲ್ಲಿ, ಅಲ್ಲಿಗೂ ಕೂಡ ಭೇಟಿ ಮಾಡಿ ನೋಡಿದೆ. ಮತ್ತು ಅಂಕಸಂದ್ರ ಸರ್ಕಾರಿ ಪ್ರೌಢಶಾಲೆ ಮತ್ತು ಅಲ್ಲಿನ ಪ್ರಾಥಮಿಕ ಶಾಲೆಗೂ ಕೂಡ ಭೇಟಿ ಮಾಡಿ ನಾವು ಲಾಸ್ಟ್ ನವೆಂಬರ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ಮಕ್ಕಳ ರಕ್ಷಣಾ ನೀತಿ 2016 ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿದ್ವಿ, ತರಬೇತಿನೂ ಮಾಡಿದ್ವಿ. ಹಾಗಾಗಿ ಅದು ಹೇಗೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂತ ಒಂದು ಪರಿಶೀಲನೆ ಮಾಡಬೇಕಾಗಿತ್ತು. ಇವತ್ತು ಬಂದಾಗ ಒಂದಷ್ಟು ನಮ್ಮ ನಿರೀಕ್ಷೆ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಈಗಿನ್ನೂ ಕಮಿಟಿಗಳನ್ನ ಮಾಡಿದ್ದಾರೆ, ಬದ್ಧತಾ ಪತ್ರ ಮಾಡಿದ್ದಾರೆ. ಬಟ್ ಪಾಲಿಸಿ ಇನ್ನೂ ಮಾಡುವಂಥ ಅಗತ್ಯ ಇದೆ. ಹಾಗಾಗಿ ಆ ಪಾಲಿಸಿಯನ್ನು ಮಾಡಲಿಕ್ಕೆ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ. BEO ಅವರು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನನ್ನ ಜೊತೆಯಲ್ಲಿ ಇವತ್ತು ಪ್ರವಾಸದ ಸಂದರ್ಭದಲ್ಲಿ ಇದ್ದರು. ಆನಂತರ ನಾನು ಪಂಚಾಯತಿಗೂ ಭೇಟಿ ಮಾಡಿದೆ. ಪಂಚಾಯತಿನಲ್ಲಿ ವಿಶೇಷವಾಗಿ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಇರ್ಬೋದು, ಪಂಚಾಯತಿ ವ್ಯಾಪ್ತಿನಲ್ಲಿ ಎಜುಕೇಷನ್ ಟಾಸ್ಕ್ ಫೋರ್ಸ್ ಮಾಡಬೇಕು ಅಂತಿರ್ಬೋದು, ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ನಡೆಸಬೇಕು ಅನ್ನೋದಿರ್ಬೋದು, ಪಂಚಾಯತಿ ವ್ಯಾಪ್ತಿಯ ಮಕ್ಕಳ ಅಂಕಿಅಂಶಗಳನ್ನು ವರದಿ ಅನಿಲ್ ತುಮಕೂರು.